ಆಂಧ್ರ, ತಮಿಳು, ಗೋವಾದಿಂದ ಆಗಮಿಸತಕ್ಕಂಥ ಸಮಸ್ತ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುವುದೆಂದರೆ, ಈ ನಮ್ಮ ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಅತಿ ಸುಪ್ರಸಿದ್ಧ ತಾಲೂಕು ಪ್ರಥಮದಲ್ಲಿ ಹತ್ತಿರತಕ್ಕಂಥ ಅಕ್ಕಲಕೋಟ. ಈ ಅಕ್ಕಲಕೋಟದ ಪೂರ್ವ ದಿಕ್ಕಿನ ಗುಡ್ಡದ ಮೇಲೆ ವಾಸಿಯಾಗಿರ್ತಕ್ಕಂಥ ಯಾವ ಪೂಜ್ಯ ಸೂಫಿ ಸಂತರ ಒಂದು ಮಾರ್ಗದಲ್ಲಿ ಅವರ ಒಂದು ಅಡಿಯಲ್ಲಿ ಪೀರ್ ದಾತಾ ಪೀರ್ ಶಾ ದರ್ಗಾ ಇರುವುದರಿಂದ ಈ ದರ್ಗಾದ 79ನೇ ಉರುಸು ಈಗ ಸದ್ಯ ನಾಳೆ 28ನೇ, 29ನೇ, 30ನೇ ಈ ದಿನಾಂಕಗಳು ಹೇಗೆ ಅಂದರೆ 28ನೇ ತಾರೀಕಿನ ದಿನ ಗಂಧ ಏರಿಸ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮ, 29ನೇ ತಾರೀಕಿನ ದಿನ ದೀಪ, 30ನೇ ತಾರೀಕಿನ ದಿನ ಪ್ರಸಾದ ವಿತರಣೆ, ಜಿಯಾರತ ಎನ್ನುವಂಥ ಒಂದು ಪದ್ಧತಿ ಈ ಸದ್ಯ ನಿಮ್ಮೆಲ್ಲರ ಮಧ್ಯೆ ಎಲ್ಲ ಭಕ್ತಾದಿಗಳನ್ನ ಒಳ್ಳೆ ಪೂಜ್ಯ ಭಾವನೆಯಿಂದ, ಒಳ್ಳೆ ಆದರದಿಂದ, ವಿನಯ ಸ್ವಭಾವದಿಂದ, ಸೌಹಾರ್ದತೆಯಿಂದ ನಡೆಸಿಕೊಂಡು ಬಂದಿರತಕ್ಕಂಥ ಈ ಪೀಠದ ಈ ದರ್ಗಾದ ಉತ್ತರಾಧಿಕಾರಿ ಯಾವ ದಾತಾ ಪೀರ್ ಶಾ ಅವರ ವಂಶಾವಳಿಯ ಒಂದು ಉತ್ತರ ವಂಶಾವಳಿಯಿಂದ ಬಂದಿರತಕ್ಕಂಥ ಪೂಜ್ಯ ಶ್ರೀ ಸೈಯದ್ ಶಾ ಪೀರ್ ದಾತಾ ಅವರು ಈಗಾಗಲೇ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇಲ್ಲೇ ನನ್ನ ಎಡಭಾಗದಲ್ಲಿ ಇದ್ದಾರೆ. ಅವರು ಮಾತು ಕಡಿಮೆ, ಆದರೆ ಅವರ ಕೃತಿಗಳು ಬಹಳ ದೊಡ್ಡವು. ಎಲ್ಲ ಸಮುದಾಯದ ಎಲ್ಲ ಭಕ್ತರನ್ನ ಒಂದೇ ದೃಷ್ಟಿಯಲ್ಲಿ ನೋಡ್ತಕ್ಕಂಥ ಒಂದು ಅನ್ಯೋನ್ಯ ಭಾವ ಅವರದಾಗಿರುವುದರಿಂದ ಈ ಜಾತ್ರೆಗೆ ಸರ್ವೇ ಸಾಮಾನ್ಯ ಎಲ್ಲ ಸಮುದಾಯದವರು ಬಂದು ಒಳ್ಳೆಯ ಅದ್ದೂರಿಯಾಗಿ ಈ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಒಳ್ಳೆಯ ಸಂತೋಷದಿಂದ ಈ ಜಾತ್ರೆ ಆಚರಣೆ ಮಾಡ್ತಾರೆ. ಜೊತೆಗೆ ಜಾತ್ರಾ ಕಮಿಟಿ ವತಿಯಿಂದ ಊಟದ ವ್ಯವಸ್ಥೆಯೂ ಕೂಡ ಇದೆ. ಸರಿಯಾದ ಒಂದು ವ್ಯವಸ್ಥಾಪಕರಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಒಳ್ಳೆಯ ಉನ್ನತ ಮಟ್ಟದ ಎಲ್ಲ ಸುವ್ಯವಸ್ಥೆ ಇರುವುದರಿಂದ ಈ ಜಾತ್ರೆ ಇನ್ನು ನಾಳೆಯಿಂದ ಪ್ರಾರಂಭಗೊಳ್ತಾ ಇತ್ತು. ನಾಳೆ 28 ಗಂಧ, ನಾಡಿದ್ದು 29 ಇಲ್ಲಿ ದೀಪದ ವ್ಯವಸ್ಥೆ, ಆಮೇಲೆ 30ನೇ ತಾರೀಕಿನ ದಿನ ಜಿಯಾರತ್ ಅನ್ನುವಂಥ ಒಂದು ವಿಶೇಷ ಪದ್ಧತಿ ಅಂದರೆ ಪ್ರಸಾದ ವಿತರಣೆ ಆಗತಕ್ಕಂಥ ಇವರ ಅಮೃತ ಹಸ್ತದಿಂದ ಸರ್ವೇ ಅವರು ಸದ್ಯ ಬಹಳ ಅನ್ಯೋನ್ಯ ಭಾವದಿಂದ, ಸಂತೋಷದಿಂದ, ಹೃದಯ ತುಂಬಿ ಅಪ್ಕೊಳ್ತಕ್ಕಂಥ ಒಂದು ಸದ್ಭಾವದವರು ಇರುವುದರಿಂದ ನಮ್ಮ ಅಫ್ಜಲ್ಪುರ್ಲಿಂದ, ಆಮೇಲೆ ನಮ್ಮ ಕರ್ನಾಟಕದ ಪ್ರತಿ ಜಿಲ್ಲೆ ತಾಲೂಕುಗಳಿಂದ ಬರ್ತಿರ್ತಕ್ಕಂಥ ಎಲ್ಲ ಸಮುದಾಯ, ಎಲ್ಲ ಜನರು ಇಲ್ಲಿ ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಅದರಲ್ಲಿ ಈಗ ಸದ್ಯ ಈಗ ನಾಳಿನ ಒಂದು ಮತ್ತು ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ಕೀರ್ತನೆ, ಭಜನೆ, ಕವಾಲಿ ಇನ್ನೂ ಅನೇಕ ಕಾರ್ಯಕ್ರಮಗಳು ನಡೀತಾ ಇವೆ. ಆ ಕಾರಣದಿಂದ ತಾವುಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದರ್ಗಾದಲ್ಲಿ ಭಾಗವಹಿಸಿ ಶ್ರೀಗಳ ಮತ್ತು ಪೀರ್ ದಾತಾ ಪೀರ್ ಶಾ ಅವರ ಕೃಪಾಶೀರ್ವಾದ ಪಡೆದುಕೊಂಡು ಪುನೀತರಾಗಬೇಕೆಂದು ನಾನು ತಮ್ಮಲ್ಲೆಲ್ಲರಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತೇನೆ. ನನ್ನ ಹೆಸರು ಬಾಬು ಮಿಯಾ ಪುಲಾರಿ, ಕರ್ನಾಟಕ ರಾಜ್ಯ ಬರಹಗಾರ ಬಳಗದ ಜಿಲ್ಲಾ ಅಧ್ಯಕ್ಷ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ, ಆಮೇಲೆ ಸದ್ಯ ಏನಪ್ಪಾ ಅಂತಂದ್ರೆ ಹಿರಿಯ ರಂಗಭೂಮಿ ಕಲಾವಿದ ಎನ್ನುವ ರಾಜ್ಯ प्रशस्ती विजेता. सर्व माझे बंधू भगिनींनो, 2024 या वर्षामध्ये 1980 उर्स जो है सय्यद दाता पीर शा कादरी रहमतुल्लाह अलैह यांचा उर्स मोठ्या उत्साहाने होत आहे. गंध 28 तारीख, दीप 29 तारीख, जियारत 30 तारीख. इथे सगळं हिंदू सर्व धर्म समभाव अस्सलामु अलैकुम रहमतुल्लाह ಇಲ್ಲಿ 3 ದಿನ ಉರುಸು ಜಾತ್ರೆ ಮಾಡ್ತಾ ಇದ್ದೀವಿ. ಈ ಜಾತ್ರೆಯಲ್ಲಿ ಎಲ್ಲ ಮಂದಿ ಬರ್ತಾರ, ಪ್ರತಿಯೊಬ್ಬರು ಬರ್ತಾರ. ಇಲ್ಲಿ ಏನು ಭೇದ ಭಾವ ನಡೆಯಲ್ಲ. ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ದೂರದಿಂದ ಬರ್ತಾರ. ಎಲ್ಲರೂ ಸೇರಿ ಕೂಡ್ರಿ ಜಾತ್ರೆ ಮಾಡ್ತಾರ. और ಈ ಜಾತ್ರೆಯಲ್ಲಿ 3 ದಿವಸ ಊಟದ ವ್ಯವಸ್ಥೆ ಇರ್ತದೆ. ಈ ಜಾತ್ರೆಯಲ್ಲಿ ಭಜನ್, ಖವಾಲಿ ಎಲ್ಲ ಬಯಾನ್ಗಳು ಇರ್ತಾವ. ಎಲ್ಲ ಮಂದಿ ಈ ಜಾತ್ರೆಯಲ್ಲಿ ಬರ್ರಿ,
28, 30, 29, 30 3 ದಿನ ಈ ಜಾತ್ರೆ ಇರ್ತೈತೆ. ನಾಳಿನಿಂದ ಈ ಜಾತ್ರೆ ಶುರು ಆಗೈತೆ. ನಾಳೆ ಗಂಧ ಐತೆ. ನಾಳೆ ಗಂಧ, ನಾಡ್ದ ಜಾತ್ರೆ, ಇನ್ನೊಂದು ದಿವಸ ಜಿಯಾರತ್ ಇರ್ತೈತೆ. ಎಲ್ಲ ಮಂದಿ ಬರ್ರಿ. ಸರ್ಕಾರ दाता पीर शाह कादरी अलैहि रहमत रिजवान के फैज़ से माला माल आगरी। अस्सलाम वालेकुम व रहमतुल्लाह। अस्सलाम वालेकुम व रहमतुल्लाहि ताला व बरकातहू। आप तमाम हजरात को ये बताते हुए बड़ी खुशी हो रही है कि हर साल की तरह इस साल भी 79वां यानी 79वां सालाना उर्स शरीफ क़ुदवतुल वासिलीन सैयदुल आरिफीन सूफ़ी बासफ़ा औलाद गौसे आज़म सैयदना हुज़ूर सैयद शाह मोहम्मद मीर मस्तूर अली शाह उर्फ मस्त दाता पीर शाह कादरी अलैहि रहमत रिजवान का उर्स मुबारक बड़े ही शान और शौकत के साथ वो अदब एहतराम के साथ मना रहे हैं। बरोज़ 28 जुलाई यानी कल इतवार के दिन संदल मुक़द्दस है। सोमवार के दिन यानी पीर के दिन उर्स मुबारक है। मंगलवार के दिन यानी मंगल के दिन ज़ियारत मुशर्रफ है। इन तीनों दिनों रोज़ाना लंगर का एहतमाम किया जाता है। दूर दराज से लोग आते हैं, कर्नाटक से, बम्बई से, पूना से, हॉस्पिटल से, दूर दराज से हर किस्म के लोग आते हैं। यहाँ पर किसी किस्म कोई भेदभाव नहीं होता है। यहाँ पर हिंदू, मुसलमान, सिख, ईसाई सब मिलजुल कर उर्स मनाते हैं और सरकार दाता पीर शाह कादरी अलैहि रहमत रिजवान के फैज़ाब से माला माल होते हैं। यहाँ पर 3 दिन का जो प्रोग्राम होता है, इन 3 दिन के प्रोग्राम की सदारत और निगरानी साहिब सज्जादा हमारे पीर व मुर्शिद, पीर तरीक़त, नक़ीब मिल्लत, फ़क़रे सादात, औलाद गौसे आज़म सैयदना हुज़ूर सैयद शाह दाता पीर शाह कादरी अल हसैनी वल हुसैनी साहिब क़िबला सज्जादा नशीन व मुतवल्ली बारगाह हाज़ा, इनके ज़ेरे निगरानी ये तीनों दिनों के प्रोग्राम होते हैं। आप तमाम हज़रात ज़्यादा से ज़्यादा तादाद में शिरकत फरमा कर ताबेदारीन हासिल करें। और यहाँ पर 3 दिन उर्स संदल में भजन यानी हवाली का प्रोग्राम होता है, बयान का प्रोग्राम होता है और लंगर का एहतमाम किया जाता है, खाने का भी इंतज़ाम किया जाता है। अस्सलाम वालेकुम व रहमतुल्लाहि व बरकातहू। ಇಲ್ಲಿ 3 ದಿನ ಉರುಸು ಜಾತ್ರೆ ಮಾಡ್ತಾ ಇದ್ದೀವಿ। ಈ ಜಾತ್ರೆಯಲ್ಲಿ ಎಲ್ಲ ಮಂದಿ ಬರ್ತಾರ, ಪ್ರತಿಯೊಬ್ಬರು ಬರ್ತಾರ। ಇಲ್ಲಿ ಏನು ಭೇದ ಭಾವ ನಡೆಯಲ್ಲ। ಹಿಂದೂ, ಮುಸಲ್ಮಾನ್, ಸಿಖ್, ಇಸಾಯಿ ದೂರದಿಂದ ಬರ್ತಾರ। ಎಲ್ಲರೂ ಸೇರಿ ಕೂಡ್ರಿ ಜಾತ್ರೆ ಮಾಡ್ತಾರ। और ಈ ಜಾತ್ರೆಯಲ್ಲಿ 3 ದಿವಸ ಊಟದ ವ್ಯವಸ್ಥೆ ಇರ್ತದೆ। ಈ ಜಾತ್ರೆಯಲ್ಲಿ ಭಜನ್, ಖವಾಲಿ ಎಲ್ಲ ಬಯಾನ್ಗಳು ಇರ್ತಾವ। ಎಲ್ಲ ಮಂದಿ ಈ ಜಾತ್ರೆಯಲ್ಲಿ ಬರ್ರಿ। 28, 30, 29, 30 3 ದಿನ ಈ ಜಾತ್ರೆ ಇರ್ತೈತೆ। ನಾಳಿನಿಂದ ಈ ಜಾತ್ರೆ ಶುರು ಆಗೈತೆ। ನಾಳೆ ಗಂಧ ಐತೆ। ನಾಳೆ ಗಂಧ, ನಾಡ್ದ ಜಾತ್ರೆ, ಇನ್ನೊಂದು ದಿವಸ ಜಿಯಾರತ್ ಇರ್ತೈತೆ। ಎಲ್ಲ ಮಂದಿ ಬರ್ರಿ। सरकार दाता पीर शाह कादरी अलैहि रहमत रिजवान के फैज़ से माला माल आगरी। अस्सलाम वालेकुम व रहमतुल्लाह।